ನಮಸ್ಕಾರ. ಚಿತ್ರಲೋಕ ಯೂಟ್ಯೂಬು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತು ಅವಾಗ ಬೆಂಗಳೂರಲ್ಲಿ ಇದ್ದಿದ್ದು ಪ್ರಾಪರ್ಟಿ, ಯಾಕಂದರೆ ಊರಿನಲ್ಲಿ ಸರ್ ಅವಾಗ ದುಡ್ಡಿಗೆ ನನಗೆ ಸಮಸ್ಯೆ ಇರಲಿಲ್ಲ. ಅದೇ ಹೇಳ್ದನಲ್ಲ ಸರ್, ಹೆಣ್ಣು ಹೊನ್ನು ಮಣ್ಣು ಈ ಮೂರು ನನಗೆ ಒಲ್ದು ಬರಲಿಲ್ಲ. ಆಮೇಲೆ ಒಟ್ಟಿಗೆ ಭಾನುವಾರ ನಮ್ಮ ತಾತನ ಮೇಲ್ಗಡೆ ಕೂತ್ಕೊಂಡು ನಾವು 3 ಜನ ಅಣ್ಣ ತಮ್ಮದಿರು ಒಟ್ಟಿಗೆ ಕೂತ್ಕೊಂಡು ನಮ್ಗೇನು ಬೇಕೋ ಮಾಡ್ಕೊಂಡು ಕಾರ್ಯಕ್ರಮನ ನಮ್ಮ ತಾತನ ಕಡಲೆ ಬೀಜ ಕೊಟ್ಟರು ತಿನ್ಕೊಂಡು ಕೂತ್ಕೊಳ್ಳೋನು, ಕೆಳಗಡೆ ಬಂದು ಊಟ ಮಾಡ್ತಿದ್ದ. ಆ ಥರ ಇದ್ದಿದ್ದು ಫ್ಯಾಮಿಲಿ ಸರ್ ನಮ್ಮದು. ಪ್ರಾಪರ್ಟಿಗಳು ಇವತ್ತು ನಿಮ್ಮ ಹತ್ರ ಇದ್ರೆ ಇವತ್ತು ಎಷ್ಟು ಕೋಟಿ ಅದು ಲೆಕ್ಕಾಕಂದ್ರೆ? ಕಮ್ಮಿ ಅಂದರೂ ಒಂದು ನಾನು ಕಳೆದಿರೋ ಲೆಕ್ಕದಲ್ಲಿ ಸಿನಿಮಾಲ್ ಕಳೆದಿರೋ ದುಡ್ಡು, ಪ್ರಾಪರ್ಟಿ ಕಳೆದಿರೋದೆಲ್ಲ ಸೇರ್ಕೊಂಡು ಒಂದು 10 ಕೋಟಿ ಮೇಲೆ. 10 ಕೋಟಿ ಮೇಲೆ. ಯಾಕೆಂದರೆ ಈಗೆಲ್ಲ ಸ್ಕ್ವೇರ್ ಫೀಟ್ ಲೆಕ್ಕ ಅಲ್ಲ ಸರ್, ಮೊದಲು ಸೈಟ್ ಲೆಕ್ಕ ನಡೆಯೋದು, ಈಗ ಸ್ಕ್ವೇರ್ ಫೀಟ್ ಲೆಕ್ಕ. ಈಗ ಫಾರ್ ಎಕ್ಸಾಂಪಲ್ಲು ನಾನು ಫಾರ್ಮು 1 ಕೋಟಿ ಖರ್ಚು ಮಾಡಿದ್ದೀನಿ. ಇವತ್ತು ಊರಿನಲ್ಲಿ ನಾನು 60,000 ರೂಪಾಯಿ ಬಾಡಿಗೆ ತಗೋತೀನಿ ಫಾರಮ್ಗೆ. ಇವತ್ತು ನಾನು ಇದೇ ಶೆಡ್ಡು ನಾನು ಬಿಸ್ಲರಿ ಇದ್ದಕ್ಕೆ ಇರೋದು ಎಷ್ಟು ಸರ್? ಇದು 1050 ಸ್ಕ್ವೇರ್ ಫೀಟ್ ಇದೆ ಸರ್. 25,000 ರೂಪಾಯಿ ಬಾಡಿಗೆ ಕೊಡ್ತೀವಿ. ಅಲ್ಲಿ 26 ಗುಂಟ ಕಂಪ್ಲೀಟ್ ಕಾಂಪೌಂಡು, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು. ಹಳ್ಳಿನೇ ಸಿಟಿನೇ. ಇವತ್ತು ಅವಾಗ ಬೆಂಗಳೂರಲ್ಲಿ ಇದ್ದಿದ್ದು ಪ್ರಾಪರ್ಟಿ, ಯಾಕಂದರೆ ಊರಿನಲ್ಲಿ ಸರ್ ಅವಾಗ ದುಡ್ಡಿಗೆ ನನಗೆ ಸಮಸ್ಯೆ ಇರಲಿಲ್ಲ. ಅದೇ ಹೇಳ್ದನಲ್ಲ ಸರ್, ಹೆಣ್ಣು ಹೊನ್ನು ಮಣ್ಣು ಈ ಮೂರು ನನಗೆ ಒಲ್ದು ಬರಲಿಲ್ಲ. ಯಾಕೆಂದರೆ ನನ್ನ ಹತ್ರ ಇದ್ದಿದ್ದು, ನಾನು ಲೈಟ್ ನಡೆಸುವಾಗ ನನ್ನ ಹತ್ರ ಇದ್ದಿದ್ದು ಗೋಲ್ಡು, ಬ್ರೇಸ್ಲೆಟು, ಇವೆಲ್ಲ ಏನಿದು ಈ ಫಿಂಗರ್ ಹಾಕತ್ತೀವಲ್ಲ ಆ ಉಂಗುರಗಳು, ಅವೆಲ್ಲ 150 ಗ್ರಾಮ್ ಆವಾಗಲೇ ಇಟ್ಟಿದ್ದೆ ಸರ್ ನಾನು. ಅವಾಗೆಲ್ಲ ಏನು ಟೈಟನ್ ಕ್ಯಾಲೆಂಡರ್ ಅಂದರೆ ಫೇಮಸ್ ಅವಾಗ ವಾಚು, 2800 ರೂಪಾಯಿ ಅವಾಗ. ಆಮೇಲೆ ಏನಿಲ್ಲ ಸರ್ ಅವಾಗ, ಅಭ್ಯಾಸಗಳೇ ಇಲ್ಲ. ಹೋಟ್ಲಲ್ಲಿ ಊಟ ಮಾಡಿದವನಲ್ಲ ನಾನು, ಒಂದು ಸಿಗರೇಟ್ ಹಾಕಿದ್ದವನಲ್ಲ. ಏನೋ ವೀಕೆಂಡಲ್ಲಿ ಮಾತ್ರ ಹೊರಗಡೆ ಹೋಗ್ತಿದ್ದೋ, ಚೆನ್ನಾಗಿ 5 ಬೀರ್ ಕುಡಿತಿದ್ದೆ ಆಯ್ತಾ, ಹೊಟ್ಟೆ ತುಂಬ ಪೋರ್ಕ್ ತಿಂತಿದ್ದೋ. ಏನು ಒಂದಲ್ಲ, ನಾವು ನಾರ್ತ್ ವಿಂಡಿಂದ ಹಿಡಿದು, ಸರೋವರಿಂದ ಹಿಡಿದು, ಎಂಬಾಸಿಯಿಂದ ಹಿಡಿದು, ವಿಕ್ಟೋರಿಯಾ ಕ್ಲಬ್ಬಿಂದ ಹಿಡಿದು ಎಲ್ಲ ಥರದ್ದು ಓಡಾಡ್ತಿದ್ದೋ. ಅಷ್ಟು ಹ್ಯಾಪಿ ಆಗಿದ್ದು. ಎಲ್ಲರೂ ಜೊತೆಲಿರೋರು, ಆಮೇಲೆ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇರೋದು. ಇವತ್ತು ನಾನು ಮಾಡಿದ್ರೆ ನಾನು ಇನ್ನೊಬ್ಬ ಮಾಡೋರು. ವೀಕ್ಲಿ ಒನ್ಸ್ ಮಾತ್ರ ಅದು. ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲೂ ಹಂಗೆ ಇದ್ವಿ ಸರ್. ಅಷ್ಟೊತ್ತು ನಮ್ಮ ಅಣ್ಣ ಬಾರ್ ಮಾಡಿದ್ದ, ನನ್ನ ತಮ್ಮ ಫ್ಯಾಕ್ಟ್ರಿ ನೋಡ್ಕೋತಿದ್ದ, ನಾನು ಸಿನಿಮಲ್ಲಿ ಇದು ಲೈಟಿಂಗ್ ನಡೆಸ್ತಿದ್ದೆ. ಎಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದರೆ, ವಾರದಲ್ಲಿ 3 ದಿವಸ ಸರ್ ನಮ್ಮ ಮನೇಲಿ ಸ್ಪೆಷಲ್ಲು. ಒಂದು ದಿವಸ ನಾನು, ಒಂದು ದಿವಸ ನಮ್ಮ ಅಣ್ಣ, ಒಂದು ದಿವಸ ನಮ್ಮಪ್ಪ. ಆಮೇಲೆ ಒಟ್ಟಿಗೆ ಭಾನುವಾರ ನಮ್ಮ ತಾತನ ಮೇಲ್ಗಡೆ ಕೂತ್ಕೊಂಡು ನಾವು 3 ಜನ ಅಣ್ಣ ತಮ್ಮದಿರು ಒಟ್ಟಿಗೆ ಕೂತ್ಕೊಂಡು ನಮ್ಗೇನು ಬೇಕೋ ಮಾಡ್ಕೊಂಡು ಕಾರ್ಯಕ್ರಮನ ನಮ್ಮ ತಾತನ ಕಡಲೆ ಬೀಜ ಕೊಟ್ಟರು ತಿನ್ಕೊಂಡು ಕೂತ್ಕೊಳ್ಳೋನು, ಕೆಳಗಡೆ ಬಂದು ಊಟ ಮಾಡ್ತಿದ್ದ. ಆ ಥರ ಇದ್ದಿದ್ದು ಫ್ಯಾಮಿಲಿ ಸರ್ ನಮ್ಮದು. ಒಂದು ಸಿನಿಮಾ ಬಂದು ಎಲ್ಲನೂ, ಅದೇ ಹೇಳಿದ್ನಲ್ಲ, ಸೈನ್ಯ ಎಲ್ಲ ಹೊಟ್ಟಾಯ್ತು, ಶಿವ ಮಾತ್ರ ಉಳ್ಕೊಂಡಿದ್ದೀನಿ. ಶಿವ ಸೈನ್ಯ, ಇಡೀ ಸೈನ್ಯ ಹೋಗಿ ಶಿವ ಉಳ್ಕೊಂಡೆ ನೋಡಿ. ಎಲ್ಲಿಂದ ಎಲ್ಲಿಗೆ ಶಿವ ಸೈನ್ಯ ಎಲ್ಲಿ, ಶುಭ ಕಾಲ ಬರ್ತೈತೆ ಎಲ್ಲಿ, ಒಂದಕ್ಕೊಂದು ಶುಭ ಕಾಲ ಬರ್ತೈತೆ. ಅದೇ ಈಗ ಸಬ್ಜೆಕ್ಟ್ ಎಲ್ಲ ಆದಮೇಲೆ ಹೆಂಗೆ ಮೋಹನ್ ಅಂತೆಲ್ಲ ಫಿಕ್ಸ್ ಆಯ್ತಲ್ಲ. ಸೊ ಅವಾಗ ಏನಿತ್ತು ಅಂದರೆ, ಕಾರವಾರಿಂದ ಗೋವಾಗೆ ಟ್ರೈನ್ ಇನ್ನೂ ಆಗಿರಲಿಲ್ಲ. ದೇ ಹ್ಯಾವ್ ಟು ಗೋ ಬೈ ರೋಡ್ ಆರ್ ಬೈ ಸಿ ಅಷ್ಟೇ, ಇಲ್ಲ ಫ್ಲೈಟು ಮ್ಯಾಂಗ್ಳೂರಿಂದ. ಸೊ ಟ್ರೈನ್ ಮೇಲೆ ಸಬ್ಜೆಕ್ಟ್ ಇತ್ತು. ಅದು ಹೆಂಗೆ ಅಂದರೆ ಎಸ್ಕೇಪ್ ಆಗೋದಕ್ಕೆ ಲಾಸ್ಟ್ನಲ್ಲಿ ಥ್ರೂ ಬೋಟ್ ಅಂತ ಇತ್ತು. ಆವಾಗ ಇನ್ನೂ ಕೊಂಕಣ್ ರೈಲ್ವೆ ಸ್ಟಾರ್ಟ್ ಮಾಡಿದ್ರು, ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಅಲ್ಲಿ ಹೋಗಿ ಲೊಕೇಶನ್ ಹಂಟಿಂಗಿಗೆಲ್ಲ ಹೋದ್ವಿ. ಅದು ಹಣೆ ಬರ. ಅದೇ ಮೋಹನ್ ಫೈನಲ್ ಮಾಡ್ಕೊಂಡ್ಬಿಟ್ವಿ. ಆ ಮೋಹನ್ಗೆ ಅಲ್ಲಿ ಫೈನಲ್ ಮಾಡಕ್ ಮುಂಚೆ ಸಾಧು ಯಾವುದೋ ಒಂದು ಪಿಕ್ಚರ್ ಮಾಡಬೇಕು ಅಂತ ಮೋಹನ್ ಕೇಳಕ್ ಬಂದರು. ಸಾಧು KV ರಾಜು ಇಟ್ಕೊಂಡು ಯಾವುದೋ ನಂಬರ್ 1 ಏನೋ ಒಂದು ಪಿಕ್ಚರ್ ಮಾಡಿದ್ರು ಅವರು. ಆ ಟೈಮಲ್ಲಿ ಅಲ್ಲಿಗೆ ಬ್ರಾಡ್ವೇಗೆ ಬಂದರು. ಈ ಅಪ್ಪನ ಇನ್ನೂ ಆಕೆ ಇಲ್ಲ, ಆಲ್ರೆಡಿ ಜನ ಕೇಳ್ಕೊಂಬತ್ತವ್ರಲ್ಲಪ್ಪ, ಏನೋ ವರ್ಕೌಟ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ನೆಗೆಟಿವ್ ಯಾರ ಹತ್ರನೂ ಇನ್ನೂ ಕಮಿಟ್ ಆಗಿರಲಿಲ್ಲ. ಸ್ವಲ್ಪ ದುಡ್ಡು ಬಂದಿತ್ತಲ್ಲ ಸರ್ ತಾಯಿಕೋಟೆ ಸೀರೆಯಲ್ಲಿ, ಅದರಲ್ಲಿ ಏನೋ ಪ್ಲ್ಯಾನ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಣ್ಣ ಅಂದರೆ ಎಲ್ಲ ಪಕ್ಕ ಪ್ಲ್ಯಾನ್, ಅವರು ವಿತ್ ಕಾಸ್ಟ್ಯೂಮ್ಸು, ಸೆಟ್ ಪ್ರಾಪರ್ಟೀಸು ಎಲ್ಲ ರೆಡಿ ಇರಬೇಕು, ಆವಾಗಲೇ ಶೆಡ್ಯೂಲ್ ಪ್ಲ್ಯಾನ್ ಮಾಡೋದು. ಆ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಕಾರವಾರ ಶೂಟಿಂಗ್ ಫಿಕ್ಸ್ ಮಾಡ್ಕೊಂಡು ಲೊಕೇಶನ್ ಎಲ್ಲ ನೋಡ್ಕೊಂಡು ಫೈನಲ್ ಮಾಡ್ಕೊಂಡ್ಬಂದ್ವಿ. ಭದ್ರಾ ಅಂತ ಹೋಟ್ಲು
ಅಲ್ಲಿ ರೂಮ್ ಹಾಕ್ಕೊಂಡು ಕೆಲವರು IB ಆ ಥರ ಏನೋ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಅಲ್ಲಿ ಹೋಗೋದು. ಇಲ್ಲಿಂದ ಮುಹೂರ್ತ ಅಲ್ಲಿ ಯಾವುದೋ ಒಂದು ಚಾಮುಂಡಿ ದೇವಸ್ಥಾನದಲ್ಲಿ ಮಾಡೋದು ಅಂತ ಇತ್ತು. ಅಂದರೆ ಈ ಕಾರವಾರಿಂದ ಆಚೆ ದಾಟಿದ್ರೆ ಒಂದು ದೇವಸ್ಥಾನ ಇದೆ ಇದ್ರ ಮೇಲೆ, ಅಲ್ಲಿ ಮುಹೂರ್ತ ಅಂತ. ನಾನು ಬ್ಯಾಂಗ್ಳೂರು ಬಂದು ಎಲ್ಲ ಯೂನಿಟ್ನೆಲ್ಲ ಕಳಿಸ್ಬೇಕು ಇಲ್ಲಿಂದ. ಏನು ಸರ್, ಬೆಳಗ್ಗೆ ಮುಹೂರ್ತಕ್ಕೂ ಹೋಗ್ಬೇಕು ನಾನು. ಈ ಯೂನಿಟ್ ಗಾಡಿನೇ ಹೋಗ್ಲಿಲ್ಲ ಸರ್ ಕಾರವಾರ್ಗೆ. ಅದೇ ನಾನು ಹಣೆ ಬರ ಅಂತ ಹೇಳಿದ್ನಲ್ಲ, ನಂದು ಫಸ್ಟ್ ಪಿಕ್ಚರಿಂದನೇ ಶುರುವಾಗೋಯ್ತಲ್ಲ, ಮುಹೂರ್ತ ಟೈಮಿಗೆ ಮುಹೂರ್ತ ಆಗಲ್ಲ, ಏನಾನೋ ಒಂದು ರೀಸನ್ನು. ಯೂನಿಟೇ ಕ್ಯಾಮ್ರಾನೇ ಬರಲಿಲ್ಲ ಅಲ್ಲಿಗೆ. ಏನಾಯ್ತು ಅದಕ್ಕೆ? ಅದೇ ಏನೋ ಗಾಡಿ ಪ್ರಾಬ್ಲಮ್ ಆಗೋಗ್ಬಿಡ್ತು, ನಿಂತೋಯ್ತು. ಟಿಪ್ಟೂರ್ ಹತ್ರ ಎಲ್ಲೋ ನಿಂತೋಯ್ತು. ಕ್ಯಾಮ್ರಾ ಮಾತ್ರ ಹೊರಟಾಗಿದೆ. ಕ್ಯಾಮ್ರಾ ಬೈ ಟ್ರೈನ್ ಹೊರಟಾಗಿದೆ. ಕ್ಯಾಮ್ರಾ ಇಟ್ಕೊಂಡು ಸಿಂಬಾಲಿಕ್ಕಾಗಿ ಏನೋ ಒಂದು ಶಾಟ್ ತೆಗೆದುಬಿಟ್ಟು ದೇವ್ರ ಮೇಲೆ ಅವತ್ತು ಒಂದು ದಿವಸ ವೆಯ್ಟಿಂಗು. ನೆಕ್ಸ್ಟ್ ಡೇ ನಾನು ಹೋಗಿ ಮತ್ತೆ ಮಾಮೂಲು ಶೂಟಿಂಗ್ ಶುರು ಮಾಡಿದ್ವಿ. ಶೂಟಿಂಗ್ ಎಲ್ಲ ಶುರುವಾಗಿ ಹೆಚ್ಚು ಕಮ್ಮಿ ಒಂದು 18 ದಿವಸ ಶೂಟಿಂಗ್ ಮಾಡಿಬಿಟ್ಟಿದ್ದು. 3 ಸಾಂಗ್ ಶೂಟಿಂಗ್ ಮಾಡಿದ್ದು, ಬಾಕಿ ಸೀನ್ಸ್ ಎಲ್ಲ ಟಾಕಿ ಪೋರ್ಷನ್ ಆಲ್ಮೋಸ್ಟ್ ಮುಗಿಸಿದ್ದು. ಶಶಿ ಒಂದು ಗೆಸ್ಟ್ ಅಪಿಯರೆನ್ಸ್ ಕ್ಯಾರೆಕ್ಟರ್ ಬಂದಿದ್ದ, ಒಂದು ಸಾಂಗು ಮುಗಿಸ್ಬಿಟ್ಟಿದ್ದು. ಸಾಂಗ್ಸ್ ಅಂತೂ ಸೂಪರ್ ಸಾಂಗ್ಸ್. ಅದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ BB ಕಾರಂತ್ರದ್ದು. ಆ್ಯಕ್ಚುಲಿ ಆ ಫಿಲಮ್ಮನ್ನು ನಮ್ಮ ಕಲ್ಯಾಣ್ ಕೆಲೆ ಮಾಡಿಸ್ಬೇಕು ಅಂತಿತ್ತು. ಅದು ಸ್ವಲ್ಪ ಫೋಕ್ ಸ್ಟೈಲೆಲ್ಲ ಇತ್ತು. ರಿಚಿ ಮತ್ತು ಬರ್ಣ ಅವರೆಲ್ಲ ಬೆನ್ಕಾರಿದ್ದವರು. ಅವರೆಲ್ಲ ಹಾಡುಗಳು ಅವಾಗವಾಗ ಸುಮ್ಮನೆ ಸೇರಿದಾಗ ಈ ಕೋಕಿಲಮ್ಮನು ಇವರೆಲ್ಲ ಸಾಯಂಕಾಲದ ಸೆಷನ್ಗೆ ಸೇರ್ತಿದ್ವಲ್ಲಪ್ಪ, ಹಾಡು ಹೇಳೋರು. ನನಗೆ ಏನೋ ಆ ಸಾಂಗ್ಗಳು ಇಷ್ಟು ಚೆನ್ನಾಗವಲ್ಲ ಇವು ಅಂತ. ಆಮೇಲೆ ಕಾರಂತರ ಹತ್ರ ನಮ್ಮ ಗುರುಗಳು ಅಂತ ಕರ್ಕೊಂಡೋದ್ರು. ಕಾರಂತರ ಹತ್ರ ಮಾತಾಡ್ಬೇಕಾದ್ರೆ ಅಯ್ಯೋ ಅವ್ರು ಎಷ್ಟೊಂದು ಡೌನ್ ಟು ಅರ್ತ್ ಅಂದರೆ, ಅವ್ರ ಮನೆ ಕೆಳಗಡೆನೆ ಒಂದು ಮ್ಯೂಸಿಯಂ ಥರ ಇಟ್ಕೊಂಡಿದ್ರು ಅವರು. ಆ ಲೈಬ್ರರಿನಲ್ಲೇ ಒಂಥರ ಮ್ಯೂಸಿಯಂ ಥರ ಒಂದೊಂದು ಇನ್ಸ್ಟ್ರೂಮೆಂಟ್ನೂ ಎಕ್ಸ್ಪ್ಲೈನ್ ಮಾಡೋರು. ನೋಡು ಮೊನ್ನೆ ಹೊಡೆದ್ರೆ ಹಿಂಗನ್ನುತ್ತೆ, ಅದೇನೋ ಹೇಳೋರು. ಆಮೇಲೆ ಈ ಕತೆಗೆ ಸಂಬಂಧಪಟ್ಟಂಗೆ ಏನೇನು ಯೂಸ್ ಮಾಡ್ಬೋದು ಎಲ್ಲ ಹೇಳ್ತಾ ಬಂದರು. ನಾ ಏನು ಮಾಡಿದೆ, ಇವ್ರು ಮೋಸ್ಟ್ಲಿ ನನಗೆ ಡೈರೆಕ್ಟಾಗಿ ಹೇಳೋಕ್ಕಾಗದೇನೆ ಇಲ್ಲಿ ಕರ್ಕೊಂಬಂದಿರ್ತಾರೆ ಅಂದ್ಬಿಟ್ಟು, ಅಪ್ಪಾಜಿ ನೀವು ಯಾವ್ದಾದ್ರು ಮ್ಯೂಸಿಕ್ ಮಾಡಿದ್ದೀರಾ ಅಂದೆ. ನಾನು ಮ್ಯೂಸಿಕ್ ಅಂದರೆ ಡ್ರಾಮಾಗಳಿಗೆಲ್ಲ ಮಾಡಿದ್ದೀನಿ, ಸಿನಿಮಾ ಎಲ್ಲ ಮಾಡಿಲ್ಲ, ಒಟ್ಟು ಹಾಡೆಲ್ಲ ಹೇಳ್ತೀನಿ ಅಂದರು. ನಾನು ಆಮೇಲೆ ಸರಿ ಬರ್ಣವ್ರಿಗೆ, ಸರ್ ನೋಡಿ ಇದೇ ಸಾಂಗ್ಸ್ಗಳನ್ನೆಲ್ಲ ಯೂಸ್ ಮಾಡೋಂಗಿದ್ರೆ ನಿಮ್ಮ ಅವು ಯಾವ್ಯಾವ ಮಾಡೋರು ಸೇರ್ಕೊಂಡೋದು, ಯಾವುದೋ ಒಂದು ನಾಟಕ ಎಲ್ಲ ಮಾಡಿ ಅದ್ರ ಸಾಂಗ್ಸ್ ಎಲ್ಲ ಗಿರೀಶ್ ಕಾರ್ನಾಡ್ರು ಬರೆದಿದ್ರು. ಬಂದಾನೋ ಬಂದ ಸವಾರ ಅದ್ಯಾವುದೋ ಒಂದು, ಆಮೇಲೆ ಯಾವುದೋ ಆಶ್ರಮದಲ್ಲಿ ಒಂದು ಸಾಂಗ್ ಬರುತ್ತೆ, ಅದು ಸುಮಾರು ಸಾಂಗ್ಸು ಎಲ್ಲ ಟ್ಯೂನ್ ಆಗ್ತಾವ್ರೆ. ನನಗೆ ಒಂದೂ ತಲೆ ಬುಡ ಅರ್ಥ ಆಗ್ತಾ ಇಲ್ಲ. ಸೆಲ್ಲರಲ್ಲಿ ಕೂತ್ಕೊಂಡಿದ್ದೀವಿ, ಆಗ್ತಾರೆ. ಅವಾಗಲೂ ಅಷ್ಟೇ ಪೇಜರು, ಇನ್ನು ಮೊಬೈಲ್ ಇಲ್ಲ ಏನು. ನನಗೆ ಪೇಜರ್ನಲ್ಲಿ ಮೆಸೇಜ್ ಮೇಲೆ ಮೆಸೇಜ್ಗಳು. ನಾನು ಸ್ಯಾಕ್ಸ್ ರಾಜನ್ನ ಕಂಡಕ್ಟರ್ ಆಗಿ, ಯಾಕಂದರೆ ಇವ್ರಿಗೆ ಏನು ಗೊತ್ತಿಲ್ಲಲ್ಲ, ಸ್ಯಾಕ್ಸ್ ರಾಜನ್ ನಂದೆಲ್ಲ ಪಿಕ್ಚರು ಮಾಡೋರು ಪಾಪ, ಅವ್ರಿಗೆ ಬರೋಕ್ಕೆ ಹೇಳಿದ್ದೆ. ಸರಿ ಅವ್ರು ಹೆಂಗೂ ಬರ್ತಾರಲ್ಲ ಬಿಡು, ಬಂದಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಅವರು ಸರ್ ಬಂದಿದ್ದೀನಿ ಅಂದರು. ಹೋಗಿ ಅವ್ರನ್ನ ಕರ್ಕೊಂಬಂದು ಕಾರಂತರ ಮನೆಗೆ ಬಿಟ್ಬಿಟ್ಟು, ಸರ್ ಅವತ್ತು ವೆಂಕಟೇಶ್ ಮೂರ್ತಿಗಳು, ನೋಮೋರಲ್ಲ ಕವಿಗಳು ಅವರು, HS ವೆಂಕಟೇಶ್ ಮೂರ್ತಿಗಳು, ಶ್ರೀನಿವಾಸ ಮೂರ್ತಿ, ರಿಚರ್ಡ್ ಲೂಯಿಸು, ಬರ್ಣ, ಇನ್ಯಾರು ಎಲ್ಲ ಸೇರಿಕೊಂಡು ಸರ್ ಸ್ಯಾಕ್ಸ್ಗೆ ಬ್ಯಾಕಪ್ಪು. ಇವರು ಹಾರ್ಮೋನಿಯಂ ಇಟ್ಕೊಳ್ಳೋಕ್ಕೆ ಸ್ಯಾಕ್ಸು ಬ್ಯಾಕ್ಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ರೆಕಾರ್ಡ್ ಮಾಡಿ, ಸರ್ ನಿಂಗೆ ವಾಂಗು ಅಂತ ಮೆಸೇಜ್ ಕಳಿಸೋದು. ಆಮೇಲೆ ಹೋದೆ ಸರ್, ಹೋಗಿ ಹಾಕಿದ್ರು, ಹಾಕಿ ಕೇಳಿ ಖುಷಿ ಆಯಿತು. ಬೆಳಗ್ಗೆಗೆ ಅದು ಇದರಲ್ಲೇ ಪ್ರಸಾದಲ್ಲೇ ರೆಕಾರ್ಡಿಂಗು. ಅಲ್ಲಿಗೆ ಹೋದರೆ ಸರ್ ಇವರು ಅವಾಗೆಲ್ಲ ಸಾಧು ಹರಿ ಅವರೆಲ್ಲ ಕೀಬೋರ್ಡ್ಗಳು ಅದು ಇದರಲ್ಲಿ ಇದ್ದರು. ರಾಜೇಶು ಟೈಟಲ್ ಇದು ಏನದು ಬ್ಯಾಕ್ಗ್ರೌಂಡು ಟ್ರ್ಯಾಕ್ ಸಿಂಗರು ಎಲ್ಲರೂ ಇದ್ರಲ್ಲ. ನಾನಂತೂ ಎಲ್ಲ ಸಿನಿಮಾಲೆಲ್ಲ ನೋಡ್ತಿದ್ದೆ. BB ಕಾರಂತ್ರಿಗೆ ಅದು ವಸ್ತು ಪಾಪ. ಇದು ಏನಂತಾರೆ, ಇದು ರಿದಮ್ಮಾ, ಓಹೋ ಇದು ಕೀಬೋರ್ಡಾ, ಓಹೋ ಅನ್ನೋರು ಪಾಪ, ಅಷ್ಟೊಂದು ಇನ್ನೋಸೆಂಟ್ ರೀ. ಆಮೇಲೆ ಸ್ಯಾಕ್ಸು ಎಲ್ಲ ಕೂತ್ಕೊಂಡು ಎಲ್ಲ ನೊಟೇಷನ್ಸ್ ಎಲ್ಲ ಕೊಟ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು ಸರ್. ಮಂಜುಳಾ ಗುರುರಾಜು ಕರೆದುಬಿಟ್ಟು, ಆಮೇಲೆ B ಜಯಶ್ರೀ ಎಲ್ಲ ಒಂದೊಂದು ಹಾಡುಗಳು ಒಂದೊಂದಕ್ಕೊಂದು ಸೂಪರು ಸರ್ ಸಾಂಗ್ಸ್ಗಳು. ಅವಾಗಿನ ಕಾಲಕ್ಕೇನೆ ಲೆಕ್ಕ ಹಾಕೊಳ್ಳಿ, ಕಲ್ಯಾಣ್ ಪಿಕ್ಚರ್ ಮಾಡಿದಾಗ ತಾಯಿಕೋಟೆ ಸೀರೆನ ಮನೋರಂಜನ್ ಆಡಿಯೋಸ್ ಅಂತೇಳಿ 360 ಕೊಟ್ಟಿದ್ದೆ. ನಾನು ಯಾವತ್ತೂ ಆಡಿಯೋಲ್ಲಿ ಡ್ರಾಪ್ ಆಗಿಲ್ಲ ಅನ್ನೋದಕ್ಕೆ ಹೇಳ್ತೀನಿ. ವೆರಿ ಫಸ್ಟ್ 12:30, ಆಮೇಲೆ 3:30 3:80 ಇರಬೇಕು. ಅದನ್ನು ತಿರ್ಗಾ ಫೈಟ್ ಮಾಡಿ ಜಂಕಾರ್ ಮ್ಯೂಸಿಕ್ಕು, ಭರತ್ ಅವ್ರೇನೋ, ಸುರೇಶ್ ಇದ್ರು ಅವಾಗ, ಈಗಿಲ್ಲ ಸುರೇಶ್ ಪಾಪ.
ಅವರು ಶುಭಕಾಲ ಬರ್ತೈತೇನೆ ಸರ್, 4 ಲಕ್ಷಕ್ಕೆ ತಗೊಂಡ್ರು ಸರ್. ಬಿ ವಿ ಕಾರಂತರು ಏನು ಪಾಪ ಗೊತ್ತಿಲ್ಲ ಅವಾಗ, ಬರೀ ಸಾಂಗ್ ಕೇಳ್ಬಿಟ್ಟೇನೆ ಅವರು 4 ಲಕ್ಷ ಕೊಟ್ಟು ತಗೊಂಡ್ರು. ರಿಲೀಸು ಮಾಡಿಬಿಟ್ರು ಸರ್ ಆಡಿಯೋನ. ಅದ್ರೊಳಗೆ ಏನು ಗೊತ್ತಾ, ಕಾರಂತರು ಫೋಟೋನೇ ಹಾಕಿಲ್ಲ ಸರ್, ನನಗೆ ಗೊತ್ತಿಲ್ಲ ರಿಲೀಸ್ ಮಾಡೋದು ಇವರು. ನಾನೊಂದು ಫಂಕ್ಷನ್ ಮಾಡೋಣ, ಪಿಕ್ಚರ್ ಬೇರೆ ನಿಂತೋಗ್ಬಿಟ್ಟಿತ್ತಲ್ಲ, ಇದು ಕಂಪ್ಲೀಟ್ ಆಗದೆ ಹೊರ್ತು ಹೆಂಗೆ ರಿಲೀಸ್ ಮಾಡೋದು. ಆಮೇಲೆ ನಾವೇನು ಎಲ್ಲ ಮುಗಿದ ಮೇಲೆ ಒಟ್ಟಿಗೆ ಒಂದು ದಿವಸ ಇಲ್ಲ ಬೆಂಗಳೂರಲ್ಲೋ ಎಲ್ಲಾದ್ರೂ ಮಾಡೋಣ, ಇಲ್ಲ ಸೆಟ್ಟಲ್ಲೇ ಮಾಡೋಣ, ಆ ಥರದ್ದು ಏನೋ ಪ್ಲಾನಿಂಗ್. ಆಟೋದ ಕಾರಂತರು ಹೋಗ್ಬಿಟ್ರು. ಆಮೇಲೆ ಚಂದ್ರನ್ ಅಂತ ಕ್ಯಾಮ್ರಾಮನ್ ಇದ್ರು, ಅವ್ರು ಹೋಗ್ಬಿಟ್ರು. ಶೇಷಿಗೆ ಮೇಜರ್ ಆಕ್ಸಿಡೆಂಟ್ ಆಗಿ ಮುಖ ಹಂಗಾಗೋಯ್ತಾ, ಅವನು ರೆಕಗ್ನೈಸೇ ಮಾಡೋಕ್ಕಾಗ್ದಿರೋ ಥರ ಆಗೋದನ್ನ. ಆಮೇಲೆ ರೇಣುಕಾ ಪ್ರಸಾದ್ ಅವರು ಎದ್ದು ಓಡಾಡೋಕ್ಕಾಗ್ದಂಗೆ ಆದ್ರೆ. ಆಮೇಲೆ ಅವ್ರು ಯಾರೋ ಮಂಜುನಾಥ್ ಬೆಳ್ಳಿಗೆರೆನೋ ಏನೋ ಒಬ್ಬರು ಆ್ಯಕ್ಟ್ ಮಾಡಿದ್ರು, ನಟರಾಜ್ ಹೆಣ್ಗೆ ಸತ್ತೋದ್ನ, ಅವನು ಈ ವಾಸ್ ಅಸೋಸಿಯೇಟ್ ಕಮ್ ಆರ್ಟಿಸ್ಟು. ಇಷ್ಟೆಲ್ಲ ಜನ ಹೋದ್ಮೇಲೆ ಇನ್ನೇನು ಸರ್ ಮಾಡ್ತೀರಾ ನೀವು? ಕೋಕಿಲಮ್ಮವನ್ನು ನಾನು ಹೇಳ್ತಿರೋದು 98 ಕತೆ. ಈಗ ಏನು ಮಾಡೋಕ್ಕೆ ಸಾಧ್ಯ? ಈಗ ನನ್ನ ಹತ್ರ ಇದೆಯಲ್ಲ ಆಲ್ರೆಡಿ 12,000 ಅಡಿ ಎಡಿಟೆಡ್ ಲೆಂತ್ ಇದೆ ನನ್ನ ಹತ್ರ. ಬಟ್ ಏನು ಮಾಡ್ತೀರಾ? ಬರೀ ಇನ್ನು 3 ಹಾಡು ಮಾಡಬೇಕಾಗಿತ್ತು. ಆಯಿತು, ಒಂದು ಟ್ರೈನ್ ಸಾಂಗ್ ಡ್ರಾಪ್ ಮಾಡೋಣ ಅಂದರೆ ಇನ್ನು 2 ಹಾಡು ಮಾಡಬೇಕು, ಒಂದು ಸ್ವಲ್ಪ ಪ್ಯಾಚ್ ವರ್ಕ್ ಮಾಡಿ ಕ್ಲೈಮ್ಯಾಕ್ಸ್ ಮಾಡಬೇಕು. ಇಷ್ಟೇ ಸರ್ ಇದ್ದಿದ್ದು. ಕ್ಲೈಮ್ಯಾಕ್ಸ್ ಮಾಡೋಕ್ಕೆ ಆರ್ಟಿಸ್ಟ್ಗಳು 60 ಭಾಗ ಹೋಗೇ ಬಿಟ್ಟಿದ್ದಾರೆ. ಇನ್ನು ಮೋನು ಮತ್ತು ಶ್ರುತಿ ಕಾಂಬಿನೇಷನ್ನು ಇವಾಗ ತುಂಬ ಗ್ಯಾಪ್ ಆಗ್ಬಿಡ್ತು. ನೀನು ಏನು ಮಾಡೋಕ್ಕಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟು ಅಷ್ಟೇ. ಎಷ್ಟು ಕ್ಲಾಸ್ ಆಗಿದೆ? ಅದರಲ್ಲಿ ಒಂದು 48 ಲಕ್ಷ ರೂಪಾಯಿ ಬ್ಲಾಕ್ ಆಯಿತು. ಅದು ಇದು ಹಸೆಮಣೆಯಲ್ಲಿ ಒಂದು 8 ಲಕ್ಷ, ಇಲ್ಲೊಂದು 48 ಲಕ್ಷ. ಮತ್ತು ಈ ನೆಗೆಟಿವ್ ಅವ್ನು ಬೇರೆ ಕೇಸ್ಗಳು ಅದು ಇದು ಅಂತ ಓಡಾಡಿ ದಾವಣಗೆರೆಗೆ ಓಡಾಡ್ಕೊಂಡು ಅಯ್ಯಪ್ಪನ ಹತ್ರ ಸೆಟ್ಲ್ ಮಾಡ್ಕೊಳ್ಳೋಕೆ ಸುಮ್ಮನೆ. ನಾಗಪ್ರಕಾಶ್ ಶುಭಕಾಲ ಬರ್ತೈತೆಗೆ ಕೊನೆಗೆ ಅಯ್ಯಪ್ಪನ ಹತ್ರ ನೆಗೆಟಿವ್. ಅದು ಏನು ಶ್ರೀನಿವಾಸ ಮೂರ್ತಿ ಅವ್ರು ಮಾಡಿಸಿದ್ದು, ಅವ್ರಿಗೆ ಪರಿಚಯ ಇತ್ತಂತೆ, ಇದ್ರ ಮೇಲೆ ಮಾಡಿಸಿದ್ದು. ಅದೆಲ್ಲ ಆಮೇಲೆ ನಮಗೆ ಗೊತ್ತಾಗಿದ್ದು. ಅದು ಅದೇನೋ ಹೇಳ್ತಾರಲ್ಲ, ಐರನ್ ಲೆಗ್ಗು ಅವು ಏನೇನೋ ಹೇಳ್ತಾರಲ್ಲ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನಮ್ಮ ಹತ್ರ ಏನೋ ಅವಾಗ ಈ ಮಾರ್ಕೆಟಲ್ಲಿ ಇದ್ದಿದ್ದರಿಂದ. ಆಮೇಲೆ ಇನ್ನೊಂದು ಸ್ವಾಮಿನಾಥನ್ ಅಂತ ಒಬ್ರು ಇದ್ರಲ್ಲ, ಅಯ್ಯಪ್ಪನ ಮೇಲೆಲ್ಲ ಪಿಕ್ಚರ್ ಮಾಡಿದ್ರು, VSN ಪಿಕ್ಚರ್ಸು. ಅಯ್ಯಪ್ಪನ ವಾಲಂಟಿಯರ್ ಕರೆದುಬಿಟ್ಟು ನಾನು ಕೋಕಿಲಮ್ಮನ ಪಿಕ್ಚರ್ ಎಲ್ಲ ನಾನೇ ರಿಲೀಸ್ ಮಾಡಿರೋದು, ಸಿಲ್ವರ್ ಜುಬ್ಲಿ ಎಲ್ಲ ಮಾಡಿದ್ದೀನಿ, ನಾನು ಕೊಡ್ತೀನಿ ನಿನ್ಗೆ, ಯಾಕೆ ಹಂಗಿಂಗೆ ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಕೈ ಎತ್ಬಿಟ್ಟ. ನಮ್ಗೆ ಯಾವಾಗ ಆಕ್ಸಿಡೆಂಟ್ ಆಯಿತು ನೋಡ್ರಿ, ಅದು ಡ್ರಾಬ್ಯಾಕ್ ಆಗುತ್ತೆ. ಅವನೇನೋ ಮಾಡ್ದವ್ನು ಬಂದಾಗ ಊರು ಸೇರ್ಕೊಂಬಿಟ್ಟ. ಕೊನೆಗೆ ನಾನು ಅದೇ 1.5 ವರ್ಷ ಕೇಸ್ ಆಡಿದೆ. ಈ ಎಲ್ಲ ಮದುವೆಗೆ ಮುಂಚೆ ನಡೆದವು ಕತೆಗಳು.